ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್, ನನ್ನ ಜೊತೆಲಿ ಪ್ರವೀಣ್ ಕೂಡ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ತಾವು ಮಂತ್ರಿ ಆಗಿದ್ರು ಸಿದ್ದರಾಮಯ್ಯನವರ ಕಾಲದಲ್ಲಿ. ಅದಾದ ನಂತರ ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ತಾವು ಕೆ ಗೆಸ್ಟ್ ಹೌಸನ್ನು ನವೀಕರಣ ಮಾಡಿದ್ರು, ವಾಸ್ತು ಮತ್ತೊಂದನ್ನು ನವೀಕರಣ ಮಾಡಿ ಈಗ ಮಂತ್ರಿಗಳಿಗೆ, ನೂತನ ಮಂತ್ರಿಗಳು ಯಾರಿದ್ದಾರೆ ಅವರಿಗೆ ವಿಧಾನಸೌಧದ ಕೊಠಡಿಗಳ ನವೀಕರಣದ ಕಾರ್ಯ ನಡೆಯುತ್ತಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನವೀಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟವಾಗಿದೆ. ಪಾರಂಪರಿಕ ಕಟ್ಟಡಕ್ಕೆ ನವೀಕರಣದ ಹೆಸರಲ್ಲಿ ಕುತ್ತು ಬಂದಿದೆಯಾ? ವಿಧಾನಸೌಧದ ಐತಿಹಾಸಿಕ ಕಟ್ಟಡಕ್ಕೆ ಸರ್ಕಾರದಿಂದಲೇ ಧಕ್ಕೆ ತರೋ ಕೆಲಸ ಮಾಡ್ತಾ ಇದ್ದಾರೆ. ನೂತನ ಸಚಿವರಿಗಾಗಿ ಕೊಠಡಿ ಸಂಖ್ಯೆ 330 ಮತ್ತು 330A ಇದನ್ನ ನವೀಕರಣ ಮಾಡೋ ತೀರ್ಮಾನಕ್ಕೆ ಈಗ ಬಂದಂಗೆ ಕಾಣಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಕುರಿತಾಗಿ ಸುದ್ದಿ ಸ್ಫೋಟವಾಗುತ್ತಿದೆ. ನವೀಕರಣದ ನೆಪದಲ್ಲಿ ಹಾರೆ ಗುದ್ದಲಿಯನ್ನು ಬಳಸಿ ಕಾಮಗಾರಿ ಮಾಡುತ್ತಿದ್ದಾರೆ. ದಶಕಗಳ ಹಳೆಯ ಕಟ್ಟಡಕ್ಕೆ ನವೀಕರಣದ ಹೆಸರಲ್ಲಿ ಈಗ ಕುತ್ತು ಬಂದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಮಗಾರಿಯ ಅಸಲಿಯತ್ತು ದೃಶ್ಯ ಸಮೇತ ಬಹಿರಂಗವಾಗಿದೆ. ನೋಡಿ, ವಿಧಾನಸೌಧದ 330 ಮತ್ತು 330A ಈ ಕೊಠಡಿಯನ್ನು ನವೀಕರಣ ಮಾಡ್ತಿರೋ ಉದ್ದೇಶ ಏನು ಕೇಳಿದ್ರೆ, ಮಂತ್ರಿಗಳಿಗೆ, ನೂತನ ಮಂತ್ರಿಗಳಿಗೆ ಬೇಕಾದಂಥ ಸವಲತ್ತು ಮತ್ತು ಅವ್ರಿಗೆ ಬೇಕಾದಂಗೆ ಕೊಠಡಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ನವೀಕರಣ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ವಿಧಾನಸೌಧದ ಒಳಗಡೆ ಇರುವಂಥ 330 ಮತ್ತು 330A ಈ ಕೊಠಡಿಗಳನ್ನು ನವೀಕರಣ ಮಾಡುತ್ತಿರುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಕಣ್ಣಿಗೆ ಬಿದ್ದಿದೆ. ದಶಕಗಳ ಹಳೆಯ ಕಟ್ಟಡಕ್ಕೆ ನವೀಕರಣದ ಹೆಸರಿನಲ್ಲಿ ಕುತ್ತು ಬಂದಿದೆಯಾ ಅನ್ನೋದು ಈಗಿರುವಂಥ ಪ್ರಶ್ನೆ. ರಿಪಬ್ಲಿಕ್ನಲ್ಲಿ ಕಾಮಗಾರಿಯ ಅಸಲಿಯತ್ತು ನಾವು ವಿಜುವಲ್ ಸಮೇತ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ತೆರಿಗೆದಾರರ ಹಣ ನವೀಕರಣದ ನೆಪದಲ್ಲಿ ವ್ಯರ್ಥವಾಗ್ತಾ ಇದೆ. ಯಾರದ್ದೋ ದುಡ್ಡು ಇನ್ಯಾರದ್ದೋ ಜಾತ್ರೆ ಅನ್ನುವಂತಾಗಿದೆ ಪರಿಸ್ಥಿತಿ. ಕೆ ಗೆಸ್ಟ್ ಹೌಸನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನವೀಕರಣ ಮಾಡಿ ಅದರ ಸ್ವರೂಪವನ್ನೇ ಬದಲಾಯಿಸಿದರು. ಈಗ ವಿಧಾನಸೌಧದ ಕೊಠಡಿಗಳನ್ನು ಸಚಿವರುಗಳಿಗಾಗಿ ನವೀಕರಣ ಮಾಡ್ತಾ ಇರುವಂಥ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಇದು ಕೊಠಡಿ ನವೀಕರಣ ಮಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ. ವಿಧಾನಸೌಧದ 330 ಮತ್ತು 330A ಈ ಎರಡು ಕೊಠಡಿಗಳನ್ನು ಸಚಿವರಿಗಾಗಿ ನವೀಕರಣ ಮಾಡುತ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅನ್ನುವಂಥ ರಿಪಬ್ಲಿಕ್ ಕನ್ನಡ ಈ ದೃಶ್ಯಗಳನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಹಾರೆ ಗುದ್ದಲಿಯನ್ನು ಬಳಸಿ ಆ ಗೇಟ್ ಆಗಿರ್ಬೋದು ಅಥವಾ ಕಿಟಕಿಗಳಾಗಿರ್ಬೋದು, ಒಳಗಡೆ ಇಂಟೀರಿಯರ್ಸ್ ಆಗಿರ್ಬೋದು, ಇದೆಲ್ಲವನ್ನು ನವೀಕರಣ ಮಾಡ್ತಾ ಇದ್ದಾರೆ. ಯಾರ ದುಡ್ಡಲ್ಲಿ? ನಮ್ಮ ದುಡ್ಡಲ್ಲಿ, ನಿಮ್ಮ ದುಡ್ಡಲ್ಲಿ, ನಾವು ತೆರಿಗೆ ಕಟ್ಟಿದ ದುಡ್ಡಲ್ಲಿ. ಇನ್ನಿರೋದು ಕೇವಲ 1 ವರ್ಷ. ಅದಾದ ನಂತರ ಮತ್ತೆ ಚುನಾವಣೆಗಳು ಬರುತ್ತೆ. ಮತ್ತೆ ಯಾವ ಸರ್ಕಾರ ಬರುತ್ತೋ, ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾರು ಮಂತ್ರಿ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಹೀಗಿರುವಾಗ ಈ 1 ವರ್ಷಕ್ಕೆ ಯಾರ್ಯಾರು ನೂತನವಾಗಿ ಕ್ಯಾಬಿನೆಟ್ಗೆ ಸೇರ್ಕೊಂಡಿದ್ದಾರಲ್ಲ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಕೊಠಡಿಯ ನವೀಕರಣ ತೆರಿಗೆ ದುಡ್ಡಿನಲ್ಲಿ, ಜನಸಾಮಾನ್ಯರ ತೆರಿಗೆ ದುಡ್ಡಿನಲ್ಲಿ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯ ಜನರ ಅಥವಾ ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಬೇಕಿತ್ತಾ ಇದು ಅಂಥೇಳಿ. ಕೆ ಗೆಸ್ಟ್ ಹೌಸ್ ನವೀಕರಣ ಆಯಿತು, ಈಗ ಸಚಿವರ ಕೊಠಡಿ ನವೀಕರಣ ಕಾರ್ಯ ಭರದಿಂದ ಸಾಗುತ್ತಿದೆ. ವಿಧಾನಸೌಧದ ಮೂಲ ಸೌಂದರ್ಯಕ್ಕೆ ಧಕ್ಕೆ ಆಗ್ತಿದೆಯಾ ಅಂತಕ್ಕಂಥ ಪ್ರಶ್ನೆಗಳು ಎದ್ದಿದೆ. ನಾನೀಗ ವಿಧಾನಸೌಧದ 3ನೇ ಕಟ್ಟಡದಲ್ಲಿರತಕ್ಕಂತಹ ರೂಮ್ ನಂಬರ್ 330 ಮತ್ತು 330A ಈ ಕೊಠಡಿನಲ್ಲಿ ನಾನು ಇರ್ತಕ್ಕಂಥದ್ದು. ಇದನ್ನು ನೋಡ್ಬೋದು ನೀವು, ಯಾವ ರೀತಿಯಾಗಿ ರಿನೋವೇಷನ್ಗೆ ಗೋಡೆಗಳನ್ನು ಒಡೆದಿದ್ದಾರೆ ಅಂತಕ್ಕಂಥದ್ದನ್ನು. ಅಂದರೆ ಈ ಗೋಡೆಗಳನ್ನು ಒಡೆಯೋದಕ್ಕೆ ಕಾರಣ ಅಕ್ಕಪಕ್ಕದ ಗೋಡೆಗಳನ್ನು ಕೂಡಿಸುವಂಥದ್ದು ಅಂದರೆ ಎರಡೂ ಕಚೇರಿಗಳನ್ನು ಕೂಡಿಸುವ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಒಳಗಡೆಗೆ ಈ ಶೌಚಾಲಯಗಳನ್ನು ಮಾಡೋದಕ್ಕೆ ಅದರ ಗೋಡೆಗಳನ್ನು ಒಡೆದಿದ್ದಾರೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಇಲ್ಲಿ ಸುಣ್ಣ ಬಣ್ಣ ಮಾಮೂಲಿ ಬೆಳೆಯುವಂಥದ್ದು ಅದೆಲ್ಲವೂ ಕೂಡ ಮಾಮೂಲಿ. ಆದರೆ ಈ ಕೊಠಡಿಗಳನ್ನು ಕಟ್ಟೋದಕ್ಕೆ ನೀವು ನೋಡ್ಬೋದಲ್ಲಿ ಯಾವ ರೀತಿಯಾಗಿ ಗೋಡೆಗಳನ್ನು ಒಡೆದಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಮತ್ತಷ್ಟು ತೋರಿಸ್ತಾ ಹೋಗ್ತೇನೆ. ನಾವು ಈಗಿರ್ತಕ್ಕಂಥದ್ದು 330 ಕೊಠಡಿ ಸಂಖ್ಯೆ. ಇದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ 330A ಏನಿದೆ ಈ ಕೊಠಡಿಯನ್ನು ಕೂಡ ತಾವು ನೋಡ್ಬೋದು ನೀವು. ಇಲ್ಲಿ ಯಾವ ರೀತಿಯಾಗಿ ಮೂಲ ಗೋಡೆ ಏನಿದೆ, ವಿಧಾನಸೌಧವನ್ನು ಕಟ್ಟಿದಂತಹ ದಿನದಲ್ಲಿ ಆರಂಭದಲ್ಲಿದ್ದಂತಹ ಗೋಡೆ ಏನಿದೆ, ಮೂಲ ಗೋಡೆ, ಆ ಗೋಡೆಯನ್ನು ಯಾವ ರೀತಿ ಒಡೆದಿದ್ದಾರೆ ಅನ್ನೋದನ್ನ ನೀವು ಈ ದೃಶ್ಯದಲ್ಲಿ ನೋಡ್ಬೋದು. ಇದು ವಿಧಾನಸೌಧ ಒಂದು ಮೂಲ ಸೌಕರ್ಯಕ್ಕೆ ಧಕ್ಕೆ ತರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಇದೆ. ಅಷ್ಟೇ ಅಲ್ಲದಲ್ಲೇ ವಿಧಾನಸೌಧದ ಸ್ಟ್ರೆಂತ್ ಅಂದರೆ ಆ ಕಟ್ಟಡ ಬಿಲ್ಡಿಂಗ್ ಏನಿದೆ, ಬಿಲ್ಡಿಂಗಿಗೆ ಇರುವಂಥ ಸ್ಟ್ರೆಂತ್ ಏನಿದೆ ಅದು ಕಳ್ಕೊಳ್ತಾ ಹೋಗುತ್ತೆ. ಸೊ ಸಹಜವಾಗಿ
ಯಾವುದೇ ಸಚಿವರಿಗೆ ಈ ರೀತಿಯ ಕೊಠಡಿಗಳು ಯಾವುದೇ ಹಂಚಿಕೆ ಆದರೂ ಕೂಡ ಈ ಕೊಠಡಿಗಳಿಗೆ ಸಹಜವಾಗಿ ಸುಣ್ಣ ಬಣ್ಣ ಬಳಿಯುವಂಥದ್ದು ಅಥವಾ ಸಣ್ಣ ಪುಟ್ಟ ಲೇಪನಗಳನ್ನು ಮಾಡುವಂಥದ್ದು ಆಗತ್ತೆ, ಅಥವಾ ಈ ವುಡ್ ಮೂಲಕ ಚಿಕ್ಕದಾಗಿ ಒಂದು ಗೋಡೆಗಳನ್ನ ಇಟ್ಕೊಳ್ಳುವಂಥ ಅಡ್ಡ ಮಾಡುವಂಥದ್ದು ಆ ರೀತಿ ಮಾಡ್ತಾರೆ. ಆದರೆ ಇಲ್ಲಿ ದೊಡ್ಡದಾಗಿ ಅಂದ್ರೆ ಗೋಡೆಯನ್ನೇ ಒಡೆಯುವಂತಹ ಕೆಲಸ ಆಗಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ನೋಡಿ, ಇಲ್ಲಿ ನೀವು ಇನ್ನೊಂದು ಕಡೆ ಮೇಲೆ ನೋಡ್ಬೋದು, ಇಲ್ಲಿ ಮುಂಚೆ ಇಲ್ಲಿ ಒಂದು ಗೋಡೆ ಇದೊಂದು ಅಡ್ಡಲಾಗಿ ಇತ್ತು, ಪಟ್ಟಿ ಇತ್ತು, ಇದನ್ನ ರಿಮೂವ್ ಮಾಡಿದ್ದಾರೆ, ತೆಗೆದಿದ್ದಾರೆ. ಇದನ್ನ ತೆಗೆದು ಬಿಟ್ಟು ಇಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಪ್ರಮುಖವಾಗಿ ನೋಡಿ, ಗೋಡೆಗಳನ್ನು ಯಾವ ರೀತಿಯಾಗಿ ದೊಗೆದಿದ್ದಾರೆ, ಆರೆಕೋಲು ಹಾಕಿದ್ದಾರೆ ಅಂತ. ಅಂದ್ರೆ ವಿಧಾನಸೌಧದ ಗೋಡೆಗಳಿಗೆ ಆರೆಕೋಲು ಗುದ್ದಲಿಯನ್ನ ಹಾಕಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಈ ರೀತಿಯಾಗಿ ಪ್ರತಿ ಬಾರಿ ಸರ್ಕಾರ ಬದಲಾದಾಗಲೂ ಕೂಡ ಸಚಿವರಿಗೆ ಕೊಠಡಿಗಳು ಹಂಚಿಕೆ ಆಗತ್ತೆ. ಕೊಠಡಿಗಳು ಹಂಚಿಕೆ ಆದಾಗೆಲ್ಲವೂ ಕೂಡ ಅವರಿಗೆ ಅನುಕೂಲವಾಗುವಂತೆ ವಾಸ್ತು ಶೈಲಿಗೆ ಯಾವ ರೀತಿ ಬೇಕು ಆ ರೀತಿ, ಮತ್ತೆ ಡಿಸೈನ್ ಒಳಗಡೆ ಚೆನ್ನಾಗಿ ಕಾಣಬೇಕು ಅಂತಕ್ಕಂಥದ್ದು, ಮತ್ತೆ ಅವರಿಗೆ ವಾಸ್ತು ತಜ್ಞರುಗಳು ಅವ್ರಿಗೆ ಯಾರು ಎಕ್ಸ್ಪರ್ಟ್ಗಳು ಒಂದಷ್ಟು ಸಲಹೆಗಳನ್ನ ಕೊಟ್ಟಿರ್ತಾರೆ, ಆ ಸಲಹೆಯಂತೆ ಗೋಡೆಗಳನ್ನು ಹೊಡೆಯುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು. ಇದನ್ನ ನಿಜಕ್ಕೂ ಕೂಡ ಇದನ್ನ ವಿಧಾನಸೌಧ ಆಡಳಿತವನ್ನು ನೋಡ್ಕೊಳ್ಳುವಂಥವ್ರು ಮತ್ತೆ ಸ್ಪೀಕರ್ ಆಗುವಂಥವ್ರು ಇದನ್ನ ಗಮನಿಸಬೇಕು. ನಿಜಕ್ಕೂ ಕೂಡ ನೋಡಿ, ಇದು ವಿಧಾನಸೌಧದಲ್ಲಿ ಇದ್ದಂತಹ ಮೂಲ ಬಾಗಿಲಿದು ತುಂಬಾ ಹಳೆ ದಿನದಂತಹ ಬಾಗಿಲು, ಆ ಸ್ಟ್ರೆಂತ್ ಆ ಕ್ವಾಲಿಟಿ ಏನಿದೆ ಇದೆಲ್ಲವನ್ನು ಕೂಡ ತೆಗೆಯುವಂಥದ್ದಾಗುತ್ತೆ ಮತ್ತೆ ವಸ್ತ್ರ ಹಾಕುವಂಥದ್ದು. ಇದು ಖರ್ಚು ವೆಚ್ಚ ಒಂದು ಕಡೆ ಆದ್ರೆ ಇರುವಂತಹ ಸೌಂದರ್ಯಕ್ಕೆ ಧಕ್ಕೆ ತರುವಂತದ್ದು ಆಗ್ತಾ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈಗ ಎದ್ದಿರ್ತಕ್ಕಂಥ ಪ್ರಶ್ನೆ. ಈ ಕೊಠಡಿ 330 ಮತ್ತೆ 330A ಏನಿದೆ, ಈ ಎರಡೂ ಕೊಠಡಿನಲ್ಲೂ ಕೂಡ ಈ ರೀತಿ ಮಾಡಿರ್ತಕ್ಕಂಥದ್ದು. ಇದನ್ನ ನಿಜಕ್ಕೂ ಕೂಡ ಸರ್ಕಾರದ ಪ್ರತಿನಿಧಿಗಳಾದಂತಹವರು ಸಂಬಂಧಪಟ್ಟವರು ಗಮನಿಸಬೇಕು. ಯಾಕೆಂತಂದ್ರೆ ರಿನೋವೇಷನ್ಗೆ ಅನುಮತಿ ಕೊಡುವಂತ ದೊಡ್ಡದಲ್ಲ, ಅನುಮತಿಯನ್ನು ಕೊಡ್ತಾರೆ. ಅನುಮತಿ ಕೊಟ್ಟ ನಂತರ ಈ ರೀತಿಯಾಗಿ ಗೋಡೆಗಳನ್ನೇ ಒಡೆಯುವಂಥದ್ದು, ಮೂಲ ಗೋಡೆಯನ್ನೇ ಒಡೆಯುವಂಥದ್ದು ಮಾಡಿದ್ರೆ ಇದು ನಿಜಕ್ಕೂ ಕೂಡ ಇಡೀ ವಿಧಾನಸೌಧ ಏನಿದೆ, ಇಡೀ ವಿಧಾನಸೌಧ ಸುದೀರ್ಘ ಬಾಳಿಕೆ ಬರುವಂತದ್ದು ಬಹುತೇಕ ಕಡಿಮೆ, ಸಾಧ್ಯತೆಗಳು ತೀರಾ ಕಡಿಮೆ ಆಗುವಂಥದ್ದು. ಜೊತೆಗೆ ವಿಧಾನಸೌಧದ ಸ್ಟ್ರೆಂತ್ ಏನಿದೆ, ಬಿಲ್ಡಿಂಗ್ ಸ್ಟ್ರೆಂತ್ ಏನಿದೆ ಅದು ಕೂಡ ಕುಸಿಯುತ್ತೆ. ಇದನ್ನ ಸರ್ಕಾರ ಎಚ್ಚೆತ್ಕೊಂಡು ಮೊದಲು ಈ ರೀತಿಯಾಗಿ ಗೋಡೆಯನ್ನ ಕಟ್ಟಡಗಳನ್ನ ಒಡೆಯುವಂಥದ್ದು, ಮೂಲ ಕಟ್ಟಡಗಳನ್ನು ಒಡೆಯುವಂಥದ್ದು, ಈ ರೀತಿಯಾಗಿ ಮಾಡುವಂಥದ್ದನ್ನ ತಕ್ಷಣ ನಿಲ್ಲಿಸುವಂಥದ್ದಾಗಬೇಕು. ಇಲ್ಲಂತಂದ್ರೆ ಖಂಡಿತವಾಗಲೂ ಕೂಡ ಇಡೀ ವಿಧಾನಸೌಧ ಸ್ಟ್ರೆಂತ್ ಏನಿದೆ ಅದು ಕಳ್ಕೊಳ್ಳುವಂಥದ್ದು ಸ್ಪಷ್ಟ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.